ಇನ್ನು ಸದನದಲ್ಲೂ ಕೂಡ ರಾಜಣ್ಣವರ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಯಾಕೆಂದ್ರೆ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬ ಸಚಿವ ರಾಜೀನಾಮೆ ಕೊಡ್ತಾನೆ ಅಂದ್ರೆ ಎಲ್ಲರೂ ಕೂಡ ಉತ್ತರ ಕೊಡಲೇಬೇಕಾಗತ್ತೆ. ಅದರಲ್ಲೂ ಕೂಡ ವಿಪಕ್ಷದ ನಾಯಕರು ಸರ್ಕಾರದಿಂದ ಉತ್ತರವನ್ನ ಬಯಸ್ತಾರೆ. ಯಾಕೆಂದ್ರೆ ವಿಪಕ್ಷದವರು ಕೂಡ ಶಾಸಕರೇ. ಹೀಗಾಗಿ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರಿಗೆ ಏನಾಗ್ತಾ ಇದೆ ಸರ್ಕಾರದಲ್ಲಿ ಎನ್ನುವಂತ ವಿವರ ಸಹಜವಾಗಿ ಇರಬೇಕಾಗತ್ತೆ, ಮಾಹಿತಿ ಸಹಜವಾಗಿ ಇರಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ವಿಪಕ್ಷದ ಶಾಸಕರು ವಿಪಕ್ಷದ ನಾಯಕರು ಕೂಡ ನೇರವಾಗಿನೇ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಸರ್ಕಾರದಲ್ಲಿ ಈಗಾಗಲೇ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಚಿವರೇ ಒಳಗಡೆ ಬಂದು ಉತ್ತರ ಕೊಟ್ಟರೆ ಏನಾಗ್ತಾ ಇದೆ ಅನ್ನುವಂಥ ಸ್ಪಷ್ಟತೆ ಕೂಡ ಇರೋದಿಲ್ಲ. ಹೀಗಾಗಿ ಈ ಕಾರಣಕ್ಕೋಸ್ಕರ ಸರ್ಕಾರ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತ ಕೂಡ ಪಟ್ಟನ್ನು ಹಿಡಿದ್ರು. ಆಗ ಖುದ್ದು ಸಚಿವ ರಾಜಣ್ಣ ಅವರೇ ನೇರವಾಗಿ ನಿಂತು ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಇನ್ನು ರಾಜಕೀಯವಾಗಿ ಕೂಡ ನಾಯಕರ ವಾಕ್ ಸಮರ ಕೂಡ ಈ ವಿಚಾರದಲ್ಲಿ ಮುಂದುವರಿತಾ ಇದೆ. ಸಾಕಷ್ಟು ಬಾರಿ ಎಚ್ಚರಿಕೆಯ ಹೊರತಾಗಿ ಕೂಡ ಮತ್ತೆ ಮಾತನಾಡಿದ್ದಾರೆ ಹೈಕಮಾಂಡ್ ನಿರ್ಧಾರ ರಾಜೀನಾಮೆ ವಿಚಾರ. ಸರ್ ನೋಡಿ, ನನಗೆ ತಿಳಿದಂತೆ ಇದು ಪಕ್ಷದ ನಿರ್ಧಾರ. ನನಗೆ ಕೆಲವು ಏನು ವಿಚಾರ ಗೊತ್ತಿಲ್ಲ. ಸೊ ನಾನು ಚೀಫ್ ಮಿನಿಸ್ಟರ್ ಹತ್ರ ಕೇಳಿದೆ, ಅವ್ರಿಗೆ ಬಂದ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇಷ್ಟು ಮಾತ್ರ ನನಗೆ ಗೊತ್ತು, ಬೇರೆ ಯಾವ ವಿಚಾರನೂ ಗೊತ್ತಿಲ್ಲ. ಪಕ್ಷದ ಎಕ್ಸ್ಪೆಲ್ ಮಾಡಬೇಕು ಅಂತ ಪಕ್ಷದ ಸಂದೇಶ ಬಂದಿದೆ ಸರ್. ಹೈಕಮಾಂಡ್ ಸಂದೇಶ ಬಂದ ಪಕ್ಷದ ಎಕ್ಸ್ಪೆಲ್ ಮಾಡಿ ಅಂತ ಅದಕ್ಕೆ ಯಾಕೆಂದರೆ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಶಾಸಕರು ಆರ್ಡಿನರಿ ಶಾಸಕರಾದರೆ ಏನಾದ್ರು ಸಣ್ಣ ಪಣ್ಣ ನೋಟಿಸ್ ಕೊಡೋದು, ಮತ್ತೊಂದು ಏನಾದರೂ ಅಶಿಸ್ತುಗಳಿದ್ದರೆ ಆಗ್ತದೆ. ಅದು ಬಿಟ್ಟರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡೋದು. ಯಾವ ಕಾರಣಕ್ಕಾಗಿ ಅವ್ರನ್ನ ವಜಾಗೊಳಿಸಲಾಗಿದೆ ಅನ್ನುವಂಥದ್ದು ಯಾವ ಕಾರಣಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು ಸರ್? ನನಗೆ ಗೊತ್ತಿಲ್ಲ. ನೋಡಪ್ಪ, ನೋಡ್ರಿ, ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ರಾಜೀನಾಮೆ ತಗೋಬೋದಾಗಿತ್ತು, ಅದ್ರ ವಜಾ ಮಾಡೋದು ಅಂದ್ರೆ ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ಇದು DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಈಗಾಗಲೇ ರಾಜಣ್ಣ ಅವ್ರ ಬಗ್ಗೆ ಮಾತನಾಡ್ತಾ, ರಾಜಣ್ಣ ನನಗೆ 25 ವರ್ಷದಿಂದ ಸ್ನೇಹಿತರು, ನನಗೆ ಮಿತ್ರರು, ನನಗೆ ತುಂಬ ಬೇಸರವಾಗುತ್ತೆ ಮನಸ್ಸಿಗೆ. ಆದರೆ ಪಕ್ಷದ ನಿರ್ಧಾರ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವೇನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಅವರನ್ನು ರಾಜೀನಾಮೆ ಪಡೆಯಲು ಇನ್ಫ್ಯಾಕ್ಟ್ ವಜಾ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಪತ್ರಕರ್ತರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟರೆ ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸಬೇಕಾಗತ್ತೆ. ಯಾವ ಕಾರಣ ಅಂತ ಮುಖ್ಯಮಂತ್ರಿಗಳು ಕೈ ಬಿಟ್ಟಿರುವಂಥದ್ದು ಸಂಪುಟದಿಂದ. ಹೀಗಾಗಿ ಅವರು ಉತ್ತರ ಕೊಡುವಂಥ ನಿರೀಕ್ಷೆ ಇದೆ. ಸದನದ ಒಳಗಡೆ ನಾಳೆ ಅವರು ಬಹುಶಃ ಉತ್ತರ ಕೊಡ್ಬೋದು. ಇದು ಒಂದು ಭಾಗ. ಇದರ ಜೊತೆಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಯಿತು DCM ಅವರಿಗೆ, ಪ್ರಮುಖವಾಗಿ ರಾಜಣ್ಣ ಅವರನ್ನು ವಜಾ ಮಾಡೋಕ್ಕಿಂತ ಅವ್ರು ರಾಜೀನಾಮೆಯನ್ನು ಪಡಿಬೋದಾಗಿತ್ತಲ್ಲ ಅನ್ನುವಂಥದ್ದು ಕೂಡ ಇತ್ತು. ಆದರೆ ಇದಕ್ಕೂ ಕೂಡ ಅವರು ಉತ್ತರವನ್ನು ಕೊಡಲಿಲ್ಲ. ನನಗೆ ಗೊತ್ತಿಲ್ಲ ಈ ವಿಚಾರ ಅಂತ ಹೇಳಿದ್ರು. ಇನ್ನು ಪಕ್ಷದ ಶಿಸ್ತು ಅಥವಾ ಪಕ್ಷದ ತೀರ್ಮಾನ ಆಗಿರುವಂಥ ಹಿನ್ನೆಲೆ ನಾವು ಮಾಡಬೇಕಾಗಿದೆ, ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂಥ ಮಾತನ್ನು DCM ಹೇಳಿದ್ರು.